Hello friends, welcome back to my Aru YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ನೀವು ಸಪೋರ್ಟ್ ಮಾಡಿದರೆ ಚೆನ್ನಾಗಿರ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಇವತ್ತು ನಮಗೆಲ್ಲ ರಜಾ ಇದೆ. ಯಾಕಂತಂದರೆ ಮುಸಲ್ಮಾನರ ಹಬ್ಬವಾದ ಈದ್ ಮಿಲಾ ಇದೆ ಅಲ್ವಾ ಇವತ್ತು. ಸೊ ಅದಕ್ಕೋಸ್ಕರ ಸರ್ಕಾರಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜಾ ಘೋಷಿಸಲಾಗಿದೆ. ಸೊ ಅದಕ್ಕೋಸ್ಕರ ನಮಗೂ ಕೂಡ ರಜಾ ಇದೆ. ಸೊ ಫುಲ್ ಖುಷಿಯಾಗಿದೆ. ಸೊ ಇವತ್ತು ರಜಾ ದಿನ ಅಲ್ವಾ. ಸೊ ರಜಾ ದಿನದಲ್ಲಿ ನಾವು ಮನೇಲಿ ಏನೇನು ಮಾಡ್ತೀವಿ ಅಂತ ನೋಡುವ. ಅದೇ ಇದೊಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಬನ್ನಿ ಸ್ಟಾರ್ಟ್ ಮಾಡುವ. ಈಗ ನಾನು ಕಿಚನ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, ನಮ್ಮಮ್ಮನಿಗೆ ಹುಷಾರಿಲ್ಲ. ಸೊ ಅದಕ್ಕೋಸ್ಕರ ಅವರು ಜಾಕೆಟ್ ಹಾಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಬೆಳಗ್ಗೆ ನಮ್ಮಮ್ಮ ಬೌಚೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಸೊ ನೋಡಿ, ಬೇಳೆ ಹಾಕೊಂಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂದ್ಕೊಂಡಿದ್ದೀವಿ. ನಾವು ಕೂಡ ಆರಾಮಿದ್ದೀವಿ ಫ್ರೆಂಡ್ಸ್. ಒಂದು ಕೋಳಿ ಮುಕ್ರಿದ್ರೆ ಎಲ್ಲ ಕೋಳಿಗಳು ಬಂದ್ಬಿಡುತ್ತೆ. ನೋಡಿ, ಇದಕ್ಕೆ ಎಕ್ಸಾಂಪಲ್ ನಮ್ಮ ಅಕ್ಕ ಮತ್ತೆ ನನ್ನ ತಂಗಿ. ಅದಕ್ಕೆ ಎಕ್ಸಾಂಪಲ್ ನಮ್ಮ ಪೂಜು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವಳು ಅನ್ಕೊಂಡಿದ್ದಾಳೆ ನೀವು ಚೆನ್ನಾಗಿರ್ತೀರಾ. ಸೊ ಇವಳು ಕೂಡ ಚೆನ್ನಾಗಿದ್ದಾಳೆ ಫ್ರೆಂಡ್ಸ್. ಈಗ ನಮ್ಮ ಅಕ್ಕ ಚಹಾ ಮಾಡೋದಕ್ಕೆ ಇಟ್ಟಿದ್ದಾಳೆ ನೋಡಿ. ಈಗ ಆದ್ರೆ ಅದು ಫ್ರೆಂಡ್ಸ್ ಚಹಾ ಆಗುತ್ತೋ ಅಥವಾ ಸಾರಾಗುತ್ತೋ ನಂಗೆ ಗೊತ್ತಿಲ್ಲ. ಪೂಜನ ಕೇಳಿ. ಚಹಾನಲ್ಲಿ ಖಾರದ ಪುಡಿ ಹಾಕ್ತಾವಳೆ. ಖಾರದ ಪುಡಿ ಎಲ್ಲ ಚಹಾ ಪುಡಿ ಹಾಕ್ತಿದ್ದಾಳೆ ನೋಡಿ. ಬೌಚೆಕಾಯಿ ಪಲ್ಯಗೆ ನಾವು ಖಾರದ ಪುಡಿ ಉಪ್ಪು ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಹಾಗೆ ಮುಚ್ಕೊಂಡಿದ್ದೀವಿ. ನಮ್ಮ ಅಕ್ಕ ಚಹಾ ಕುಡಿತಾ ಇದ್ದಾಳೆ. ನಮ್ಮಮ್ಮ ಎಲ್ಲ ಕಳ್ಕೊಂಡಿರೋ ಥರ ಯಾವ ಥರ ಕೂತಿದ್ದಾಳೆ ಅಂತ ನೀವೇ ಮುಖ ತೋರ್ಸಕ್ಕೆ ನಾಚ್ಕೋತಾಳೆ. ಅಲ್ಲಿ 2 ಪೇಷಂಟ್ಸ್ಗಳಿವೆ ನೋಡಿ. 2 ಕೆಮ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ಅಮ್ಮನಿಗೆ ಹುಷಾರಿಲ್ಲ, ಆದರೂ ಅವಳು ಹಿಟ್ಟಿನ ಸಾರು ಮಾಡ್ತಾಳಂತೆ. ಸೊ ಅದ್ರದ್ದು ರೆಸಿಪಿನ ನಾವು ಈ ಒಂದು ಬ್ಲಾಗ್ನಲ್ಲಿ ನಿಮಗೆ ಶೇರ್ ಮಾಡ್ತೀವಿ. ಆಗ್ಲಿಂದ ರೆಡಿ ಆಗಿಬಿಟ್ಟು ಕಿಟಕಿನಲ್ಲಿ ನೋಡ್ತಾ ನಿಂತು ರೆಡಿ ಆಗ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ಅವಳು ಔಟ್ಫಿಟ್ ನೋಡಿ, ಡ್ರೆಸ್ ಹೇಗೆ ಹಾಕಿದ್ದಾಳೆ ಅಂತ. ಸೊ ಇದೊಂದು ಡ್ಯಾನ್ಸ್ ಮಾಡ್ತಾ ಇದೆ ನೋಡಿ. ತಲೆ ಬಾಚ್ಕೋತಾ ಇದ್ದಾಳೆ. ನಾನು ಇನ್ನೂ ತಲೆ ಬಾಚ್ಕೊಂಡಿಲ್ಲ. ಸೊ ಈಗ ತಲೆ ಬಾಚ್ಕೋಬೇಕು. ನನ್ನ ಹೇರ್ಸ್ ಮೊದಲು ತುಂಬ ಉದ್ದ ಇತ್ತು, ದಪ್ಪ ಇತ್ತು. ಬಟ್ ಈಗ ತುಂಬ ಕಡಿಮೆ ಇದೆ ನನ್ನ ಹೇರ್ಸ್ ನೋಡಿ. ಮೀನು ಸಾರು ಮಾಡೋದಕ್ಕೆ ನಾವು ಸ್ಟವ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀವಿ. ಸೊ ಈಗ ಸಾಸಿವೆ ಹಾಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ನೋಡಿ, ಸಾಸಿವೆ ಡಿಸೈನ್ ಥರ ಬದಲಾಗಿದೆ. ಆಗಲೇ ಹೂವು ಥರ ಕ್ರಿಯೇಟ್ ಆಗಿತ್ತು ನೋಡಿ. ಈಗ ಸಾಸಿವೆ ಚಟಾಪಟ ಅಂತ ಇದೆ. ಹಾಗೆ ನೋಡಿ, ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಈಗ ಟೊಮೆಟೊ ಹಾಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ. ಫ್ರೆಂಡ್ಸ್, ಈಗ ಚೆನ್ನಾಗಿ ಟೊಮೆಟೊ ಫ್ರೈ ಆಗ್ತಾಯಿದೆ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀವಿ ನೋಡಿ. ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರದ ಪುಡಿ ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಈಗ ನೀರು ಹಾಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಮತ್ತೆ ನೀರು ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಅಡುಗೆಯಲ್ಲಿ ಹಾಕದಿದ್ದರೆ ಆಗುತ್ತದೆ ದೊಡ್ಡ ತಪ್ಪು. ಸೊ ಮರಿದೆ ಹಾಕಿ ಫ್ರೆಂಡ್ಸ್. ಶೇಂಗಾ ಪೌಡರ್ ಕೂಡ ನೀವು ಇದರಲ್ಲಿ ಹಾಕೋಬಹುದು. ಆಪ್ಷನ್ ಇದೆ. ನಮ್ಮ ಕಡೆ ಎಲ್ಲ ಹಾಕ್ತಾರೆ, ಬಟ್ ನಮ್ಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಮ್ಮಮ್ಮ ಹಾಕ್ತೀವಿ ಬಂತೆ ನೋಡಿ. ನನ್ನ ತಮ್ಮ ಗೋಲಿ ಆಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಕೊಟ್ಟರು ಗೋಲಿ ಓಡಿ ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಈಗ ಕುದೀತಾ ಇದೆ. ಸೊ ಅದಕ್ಕೋಸ್ಕರ ನಾವು ಜೋಳದ ಹಿಟ್ಟು ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಈಗ ಮತ್ತೆ ಹಿಟ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು, ಗಂಟು ಆಗದೆ ಇರೋ ಹಾಗೆ ಫ್ರೆಂಡ್ಸ್. ನೋಡಿ, ಮತ್ತೆ ಹಿಟ್ಟು ಹಾಕೊಂಡ್ಬಿಟ್ಟು ಈ ಥರ ಗಂಟಾಗಿದ್ದರೆ ಅದನ್ನು ಚೆನ್ನಾಗಿ ಹೊಡ್ಕೋಬೇಕು. ನಾವು ಜೋಳದ ಹಿಟ್ಟನ್ನ ಬೀಸ್ಕೊಂಡು ಬಂದಿದ್ದೀವಿ. ಸೊ ಈಗ ಅದನ್ನು ಡಬ್ಬಿನಲ್ಲಿ ಹಾಕಬೇಕು ಫ್ರೆಂಡ್ಸ್. ನೋಡಿ, ನನ್ನ ತಂಗಿ ಹಾಕ್ತಾ ಇದ್ದಾರೆ.
ನೋಡಿ ಫ್ರೆಂಡ್ಸ್, ಹಿಟ್ಟಿನ ಸಾಂಬಾರು ರೆಡಿ ಆಯಿತು. ಸೊ ಬಿಸಿ ಅನ್ನದ ಜೊತೆ ಈ ಹಿಟ್ಟಿನ ಸಾರಿನ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ತುಂಬ ಸಿಂಪಲ್ ಅಂದರೆ ಸಿಂಪಲ್ ರೆಸಿಪಿ, ಮನೇಲಿರೋ ವಸ್ತುಗಳನ್ನ ತೊಗೊಂಡ್ಬಿಟ್ಟೆ ಮಾಡ್ಬೋದು. ಸೊ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಹಾಗೆ ಈ ರೆಸಿಪಿ ಮಾಡಿದ್ಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ. ನಮ್ಮಮ್ಮ ಡೈಲಿ ಇದನ್ನು ಒಂದನ್ನೇ ಮಾಡೋದು, ಅದಕ್ಕೆ ಒಂದೇ ಬಾರಿ ಹೋಗ್ರಿ. ಫ್ರೆಂಡ್ಸ್ ಏನು ಗೊತ್ತಾ, ನಾವು ಹಸಿ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ ನೋಡಿ. ಅದು ಚಟ್ನಿ ಆಗೋದು ಬಿಟ್ಟು ಇನ್ನೇನಾದರೂ ಆದರೆ ಕಷ್ಟ ಇಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡು ಸಲಹೆ ತಗೊಂಡು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹೋದ್ರಿ ಅಂತ ಫ್ರೆಂಡ್ಸ್ ಯಾವುದಕ್ಕೂ ಕಮೆಂಟ್ ಮಾಡಿ ಇದ್ದೀರಾ ಅಥವಾ ಮೇಲೆ ಹೋಗ್ಬಿಟ್ರಾ ಅಂತ ನಾವಿದ್ರೆ ಕಾಮೆಂಟ್ ಮಾಡ್ತೀವಿ ವಾಪಸ್. ಕೈಯೆಲ್ಲ ಮಾಡ್ಕೋತ ತಪ್ಪಿ ನೋಡಿ ನಾನು ಊಟ ಮಾಡ್ತಾ ಇದ್ದೀನಿ ಈಗ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಹಸಿ ಟೊಮೆಟೊ ಚಟ್ನಿ, ಹಾಗೆ ನಮ್ಮಮ್ಮ ಮಾಡಿರೋ ಬೌಚಕಾಯಿ ಪಲ್ಯ, ಹಾಗೆ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ರೊಟ್ಟಿ ಮಾಡ್ತಾಯಿದ್ರು. ಸೊ ಅದಕ್ಕೆ ಇಬ್ಬರು ಮಾಡಿರೋ ರೊಟ್ಟಿ. ಸೊ ನಾವೀಗ ಊಟ ಮಾಡ್ತಾ ಇದ್ದೀವಿ. ನನ್ನ ತಂಗಿ ಕೂಡ ಹಾಕ್ಕೊಳ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ನಮ್ಮ ಫುಡ್ ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ ಇಷ್ಟೊಂದು ಬಾಂಡಿನ ಇಟ್ಕೊಂಡು ಕೊಟ್ಟಿದ್ದಾಳೆ. ಇವಳೇನು ತಿಕ್ತಾ ಇದ್ದಾಳ ಅಥವಾ ಹಾಗೆ ಇಡ್ತಾ ಇದ್ದಾಳೆ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ತಿಗ್ದೆ ಸುಮ್ಮನೆ ಡವ್ ಮಾಡೋದಕ್ಕೆ ನಾನೇ ನಮ್ಮಮ್ಮನೇ ಡವ್ ಮಾಡೋದು ನಾನಿಲ್ಲ. ಇಲ್ಲಮ್ಮ, ನಾನಂತೂ ಡವ್ ಮಾಡೋದೇ ಇಲ್ಲ. ನಾನಂತೂ ಮಾಡೋದೇ ಇಲ್ಲ. ಅದು ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಬರೇ ಡವ್ಗಳು. ಇಷ್ಟು ದಿನದಿಂದ ನನ್ನ ಬ್ಲಾಗ್ಸ್ ನೋಡ್ತಾ ಇಲ್ಲ ಅಂತ ಅಂದರೆ ನಂಗೆ ಗೊತ್ತಾಗಿರ್ಬೋದು ನಿಮಗೆ. ನಾನು ಡವ್ ಮಾಡಲ್ಲ. ಸೊ ಮಾಡಲ್ಲ. ಹಾಗಾದರೆ ಯಾರು ಮಾಡ್ತಾರೆ? ನಮ್ಮಮ್ಮ ಮಾಡ್ತಾರೆ ನೋಡಿ. ನಾನೇನು ಚಿಕ್ಕವಳ ಡವ್ ಮಾಡೋದಕ್ಕೆ? ಈಗ ನಾನು ಇಷ್ಟೊಂದು ಪಾತ್ರೆ ನಾವು ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಸೊ ನಮ್ಮಮ್ಮ ಬ್ಲಾಗ್ ಮಾಡ್ತಾ ಇದ್ದಾರೆ, ನಾನು ಪಾತ್ರೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನಾನು ಸ್ಕೂಲ್ಗೆಲ್ಲ ಹೋದಾಗ ನಮ್ಮಮ್ಮನೇ ಮಾಡಬೇಕಲ್ವ, ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾರೆ.